ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ತಿಥಿಗೆ ವಿಶಿಷ್ಟವಾದಂತಹ ಮಹತ್ವವಿದೆ. ಚಂದ್ರ ಸಂಪೂರ್ಣವಾಗಿ ಮರೆಯಾಗುವಂತಹ ಈ ದಿನ ಪಿತೃಗಳಿಗೆ ತರ್ಪಣವನ್ನು ನೀಡಲು ಮತ್ತು ದೇವತಾ ಆರಾಧನೆಯನ್ನು ಮಾಡಲು ಅತ್ಯಂತ ಶ್ರೇಷ್ಠವಾದಂತಹ ಸಮಯ ಎಂದು ಪರಿಗಣಿಸಲ್ಪಡುತ್ತದೆ. ಅದರಲ್ಲಿಯೂ ಶನಿಗ್ರಹದ ವಾರವಾದ ಶನಿವಾರದಂದೇ ಅಮಾವಾಸ್ಯೆ ಒದಗಿ ಬಂದರೆ ಅದಕ್ಕೆ ಶನಿ ಅಮಾವಾಸ್ಯೆ ಅಥವಾ ಶನಿಶ್ಚರಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಶ್ಚರರನ್ನು ನ್ಯಾಯ ದೇವತೆ ಅಥವಾ ಕರ್ಮ ಫಲದಾತ ಎಂದು ಪರಿಗಣಿಸುತ್ತೇವೆ. ಮಾನವನು ಮಾಡುವ ಒಳ್ಳೆಯದು ಮತ್ತು ಕೆಟ್ಟ ಕೆಲಸಗಳಿಗೆ ತಕ್ಕಂತೆ ಶನಿಶ್ಚರರು ಫಲವನ್ನು ನೀಡುತ್ತಾರೆ. 2026 ಮೇ 16ನೇ ತಾರೀಕು ಶನಿವಾರದಂದು ಈ ವರ್ಷದ ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯಪರೂಪವಾದ ಶನಿ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತಲಿದೆ. ಈ ದಿನ ಕೇವಲ ಶನಿ ಅಮಾವಾಸ್ಯೆಯನ್ನು ಮಾತ್ರವಲ್ಲದೆ ಕರ್ಮ ಫಲದಾತರಾದಂತಹ ಶನೀಶ್ವರರ ಜನ್ಮದಿನವಾದ ಶನಿ ಜಯಂತಿಯೂ ಸಹ ಆಗಿದೆ. ಶನಿ ಜಯಂತಿ ಮತ್ತು ಶನಿ ಅಮಾವಾಸ್ಯೆ ಒಟ್ಟಿಗೆ ಬರುವಂತಹ ಅತ್ಯಂತ ಅಪರೂಪವಾದ ಮಹಾ ಸಂಯೋಗ ಏರ್ಪಟ್ಟಿರುವುದರಿಂದಲೇ ಈ ದಿನದ ಧಾರ್ಮಿಕ ಮಹತ್ವ ಮತ್ತು ಆಧ್ಯಾತ್ಮಿಕ ಶಕ್ತಿ ದುಪ್ಪಟ್ಟಾಗಿರುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮೇ 16 ಶನಿವಾರ ಏಕಿಷ್ಟು ವಿಶೇಷ, ಈ ದಿನ ನಾವು ಮಾಡಬಹುದಾದಂತಹ ಸರಳ ಪರಿಹಾರಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಶನಿ ಜಯಂತಿ. ಶನಿ ಜಯಂತಿಯು ಶನಿದೇವರ ಜನ್ಮದಿನ. ಪುರಾಣಗಳ ಪ್ರಕಾರ ಸೂರ್ಯದೇವ ಮತ್ತು ಛಾಯಾದೇವಿಯವರ ಪುತ್ರರಾದ ಶನಿದೇವರು ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಜನ್ಮ ತಾಳುತ್ತಾರೆ. ಆದ್ದರಿಂದ ಪ್ರತಿ ವರ್ಷ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಶನಿ ಜಯಂತಿಯನ್ನು ಕಡ್ಡಾಯವಾಗಿ ಆಚರಿಸಲಾಗುತ್ತದೆ. ಇದು ಶನೀಶ್ವರರ ಕೃಪೆಯನ್ನು ಪಡೆದುಕೊಳ್ಳಲು ವರ್ಷದ ಅತ್ಯಂತ ಶ್ರೇಷ್ಠ ದಿನವಾಗಿರುತ್ತದೆ. ಎಲ್ಲ ವರ್ಷಗಳಲ್ಲೂ ಶನಿ ಜಯಂತಿ ಶನಿವಾರದಂದೇ ಬರುವುದಿಲ್ಲ. ಆದರೆ ಈ ಬಾರಿ ಮೇ 16ನೇ ತಾರೀಕು ಶನಿವಾರದಂದೇ ಶನಿ ಜಯಂತಿ ಬಂದಿರುವುದು ಈ ವರ್ಷದ ಒಂದು ಅತ್ಯಪರೂಪವಾದ ಸಂಗತಿ. ಶನಿ ಅಮಾವಾಸ್ಯೆ. ಯಾವುದೇ ತಿಂಗಳ ಅಮಾವಾಸ್ಯೆಯ ತಿಥಿಯು ಶನಿವಾರದಂದು ಬಂದರೆ ಅದನ್ನು ಶನಿ ಅಮಾವಾಸ್ಯೆ ಅಥವಾ ಶನಿಶ್ಚರಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಒಂದು ವರ್ಷದಲ್ಲಿ ಕೇವಲ 2 ಅಥವಾ 3 ಬಾರಿ ಶನಿವಾರಗಳಂದು ಅಮಾವಾಸ್ಯೆ ಬರಬಹುದು. ಶನಿವಾರ ಮತ್ತು ಅಮಾವಾಸ್ಯೆ ಎರಡೂ ಸಹ ಶನಿಶ್ಚರರಿಗೆ ಪ್ರಿಯವಾದ ಕಾರಣದಿಂದಲೇ ಈ ದಿನಗಳಂದು ಮಾಡುವಂತಹ ಪೂಜೆಗೆ ದುಪ್ಪಟ್ಟು ಶಕ್ತಿ ಇರುತ್ತದೆ. ಅಪರೂಪದ ಮಹಾ ಸಂಯೋಗ. 2026ರಲ್ಲಿ ಒಂದು ಅತ್ಯಪರೂಪವಾದ ಮಹಾ ಸಂಯೋಗ ಒದಗಿ ಬಂದಿದೆ. ಅದುವೇ ಮೇ 16ನೇ ತಾರೀಕು ಒಂದೇ ದಿನ ಶನಿ ಜಯಂತಿ ಮತ್ತು ಶನಿ ಅಮಾವಾಸ್ಯೆಗಳು ಒದಗಿ ಬಂದಿರುವುದು. 13 ವರ್ಷಗಳ ನಂತರ ಸಂಭವಿಸುತ್ತಿರುವಂತಹ ಈ ಮಹಾ ಸಂಯೋಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯಪರೂಪವಾದ ವಿದ್ಯಮಾನವಾಗಿದೆ. ಈ ಪವಿತ್ರ ದಿನದಂದು ನಾವು ಮಾಡುವಂತಹ ಪೂಜೆಗೆ 100 ಪಟ್ಟು ಹೆಚ್ಚು ಫಲ ದೊರೆತು ನಮ್ಮ ಜಾತಕದಲ್ಲಿನ ಶನಿ ದೋಷಗಳೆಲ್ಲ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಶನಿ ಅಮಾವಾಸ್ಯೆಯೆಂದು ಮಾಡಬೇಕಾಗಿರುವಂತಹ ಆಚರಣೆಗಳು. ಶನಿ ಅಮಾವಾಸ್ಯೆ ಮತ್ತು ಶನಿ ಜಯಂತಿ ಕೂಡಿ ಬಂದಿರುವಂತಹ ಈ ಅತ್ಯಪರೂಪವಾದ ಮಹಾ ಸಂಗಮದ ದಿನದಂದು ಜಾತಕದಲ್ಲಿನ ಸಾಡೆ ಶನಿ, ಅಷ್ಟಮ ಶನಿ, ಶನಿ ದೋಷ ಮತ್ತು ಪಿತೃದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲು ಕೆಲವು ಪ್ರಮುಖ ಆಚರಣೆಗಳನ್ನು ಮಾಡುವುದು ಅತ್ಯಗತ್ಯವಾಗಿರುತ್ತದೆ. ಆ ಪ್ರಮುಖ ಆಚರಣೆಗಳ ಬಗ್ಗೆ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪಿತೃದೋಷ ನಿವಾರಣೆಗೆ ಪವಿತ್ರ ನದಿ ಸ್ನಾನ ಮತ್ತು ಪಿತೃದರ್ಪಣ. ಶನಿ ಅಮಾವಾಸ್ಯೆಯ ದಿನ ಮುಂಜಾನೆ ಬೇಗನೆ ಎದ್ದು ಸಾಧ್ಯವಾದರೆ ಪವಿತ್ರ ನದಿಗಳಲ್ಲಿ, ಇಲ್ಲದಿದ್ದರೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಮತ್ತು ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಬೇಕು. ಸ್ನಾನದ ನಂತರ ದಕ್ಷಿಣಾಭಿಮುಖವಾಗಿ ನಿಂತು ಕೈಯಲ್ಲಿ ಕಪ್ಪು ಎಳ್ಳು ಮತ್ತು ನೀರನ್ನು ಹಿಡಿದು ಪಿತೃಗಳಿಗೆ ತರ್ಪಣವನ್ನು ನೀಡಬೇಕು. ಈ ವಿಶೇಷ ದಿನದಂದು ಪಿತೃಗಳಿಗೆ ತರ್ಪಣವನ್ನು ನೀಡಿದರೆ ಜಾತಕದಲ್ಲಿನ ಪಿತೃದೋಷ ನಿವಾರಣೆಯಾಗುತ್ತದೆ. ತೈಲಾಭಿಷೇಕ. ಈ ಅಪರೂಪವಾದ ಮಹಾ ಸಂಯೋಗದ ದಿನದಂದು ಶನೀಶ್ವರರ ಆಲಯಕ್ಕೆ ಭೇಟಿ ನೀಡಿ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಬೇಕು. ಶನೀಶ್ವರರಿಗೆ ಕಪ್ಪು ಬಣ್ಣ ಬಹಳ ಇಷ್ಟವಾಗಿರುತ್ತದೆ. ಆದ್ದರಿಂದ ಈ ದಿನ ಶನೀಶ್ವರರ ಆಲಯಗಳಿಗೆ ತೆರಳಿ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿ ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆಯನ್ನು ದೇವರಿಗೆ ಅರ್ಪಿಸಬೇಕು. ಮಂತ್ರ ಜಪ.
ಶನಿದೇವರ ಕೃಪೆಗೆ ಪಾತ್ರರಾಗಲು ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ ಪಕ್ಷ 108 ಬಾರಿಯಾದರೂ ಪಠಣ ಮಾಡಬೇಕು. ಜೊತೆಗೆ ಶನಿ ಗಾಯತ್ರಿ ಮಂತ್ರ ಮತ್ತು ಹನುಮಾನ್ ಚಾಲೀಸವನ್ನು ಸಹ ಪಠಣ ಮಾಡುವುದರಿಂದ ಶನಿ ಬಾಧೆ ಶೀಘ್ರವೇ ಪರಿಹಾರವಾಗುತ್ತದೆ. ನವಗ್ರಹ ಮಂತ್ರದಲ್ಲಿ ಬರುವ ಶನಿದೇವರ ಮಂತ್ರವಾದ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಸರಳವಾದಂತಹ ಶನಿ ಮಂತ್ರವನ್ನು ಈ ಶನಿ ಅಮಾವಾಸ್ಯೆಯ ದಿನ ಪಠಣ ಮಾಡಿದರೆ ಬಹಳ ಒಳ್ಳೆಯದು. ಶನಿ ಅಮಾವಾಸ್ಯೆಯ ದಿನ ಶನಿ ಮಂತ್ರ ಮತ್ತು ಶನೀಶ್ವರರ ಶ್ಲೋಕಗಳನ್ನು ಪಠಣ ಮಾಡುವುದರಿಂದ ಜಾತಕದಲ್ಲಿನ ಪಂಚಮ ಶನಿ, ಅಷ್ಟಮ ಶನಿ ಮತ್ತು ಸಾಡೆ ಸಾತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಮಹಾದಾನ. ಶನಿ ಅಮಾವಾಸ್ಯೆಯಂದು ಮಾಡುವ ದಾನಕ್ಕೆ ಧರ್ಮಗ್ರಂಥಗಳಲ್ಲಿ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಅದರಲ್ಲಿಯೂ ಶನಿ ಜಯಂತಿಯು ಸಹ ಸಂಯೋಗಗೊಂಡಿರುವುದರಿಂದ ಈ ದಿನ ಮಾಡುವಂತಹ ದಾನದ ಪುಣ್ಯ 1000 ಪಟ್ಟು ಹೆಚ್ಚಾಗಿರುತ್ತದೆ. ಶನಿದೇವರಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಾದ ಕಪ್ಪು ಎಳ್ಳು, ಎಳ್ಳೆಣ್ಣೆ, ಕಪ್ಪು ಉದ್ದಿನಬೇಳೆ, ಕಪ್ಪು ಕಂಬಳಿ, ಕೊಡೆ, ಪಾದರಕ್ಷೆಗಳು ಮತ್ತು ಕಬ್ಬಿಣದ ವಸ್ತುಗಳನ್ನು ದಾನವಾಗಿ ನೀಡಬೇಕು. ನಾವು ನೀಡುವಂತಹ ದಾನವನ್ನು ಸತ್ಪಾತ್ರರಿಗೆ ನೀಡಬೇಕು. ಅಂದರೆ ನಾವು ಮಾಡುವ ದಾನವನ್ನು ಬಡವರು, ವೃದ್ಧರು, ಶ್ರಮಿಕರು ಅಥವಾ ನಿರ್ಗತಿಕರಿಗೆ ನೀಡಬೇಕು. ಶನಿ ಅಮಾವಾಸ್ಯೆ ದಿನ ದಾನ ಮಾಡುವುದರಿಂದ ಕರ್ಮದಾತರಾದ ಶನಿಯ ಕೋಪ ಶಾಂತಗೊಳ್ಳುವುದಲ್ಲದೆ ಪಿತೃ ದೋಷದಿಂದಲೂ ಸಹ ಪರಿಹಾರ ದೊರೆಯುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು. ಈ ಶನಿ ಅಮಾವಾಸ್ಯೆಯಂದು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ಶನಿದೇವರ ಕೃಪೆಗೆ ಪಾತ್ರರಾಗಲು ಇರುವಂತಹ ಶ್ರೇಷ್ಠವಾದಂತಹ ಮಾರ್ಗವಾಗಿದೆ. ಅದರಲ್ಲಿಯೂ ಮುಖ್ಯವಾಗಿ ಈ ದಿನ ಶನೈಶ್ವರರ ವಾಹನವಾದ ಕಾಗೆಗಳಿಗೆ ಕಪ್ಪು ಎಳ್ಳು ಮತ್ತು ತುಪ್ಪ ಮಿಶ್ರಿತ ಅನ್ನವನ್ನು ತಿನ್ನಲು ನೀಡಬೇಕು. ಕಪ್ಪು ನಾಯಿ ಅಥವಾ ಗೋವುಗಳಿಗೆ ಈ ದಿನ ಆಹಾರವನ್ನು ನೀಡುವುದರಿಂದ ರಾಹು, ಕೇತು ಮತ್ತು ಶನಿ ದೋಷಗಳೆಲ್ಲ ಶೀಘ್ರವೇ ಪರಿಹಾರವಾಗುತ್ತವೆ. ಅಶ್ವತ್ಥ ವೃಕ್ಷದ ಪೂಜೆ. ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಹಾಗೂ ಶನೀಶ್ವರರು ನೆಲೆಸಿರುತ್ತಾರೆ. ಆದ್ದರಿಂದಲೇ ಶನಿ ಅಮಾವಾಸ್ಯೆಯ ದಿನದಂದು ಸೂರ್ಯೋದಯದ ಸಮಯದಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಬೇಕು. ನಂತರ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಅರ್ಪಿಸಿ ಅದರ ಸುತ್ತ ಪ್ರದಕ್ಷಿಣೆಯನ್ನು ಹಾಕಿದರೆ ಜಾತಕದಲ್ಲಿನ ಶನಿ ದೋಷಗಳೆಲ್ಲ ಶೀಘ್ರವೇ ನಿವಾರಣೆಯಾಗುತ್ತವೆ. ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳಾದ ಮಹಾವಿಷ್ಣು ದೇವರು, ಈಶ್ವರ ದೇವರು ಮತ್ತು ಬ್ರಹ್ಮದೇವರು ಸಹ ನೆಲೆಸಿರುವುದರಿಂದಲೇ ಅಶ್ವತ್ಥ ವೃಕ್ಷದ ಪೂಜೆ ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ತಂದುಕೊಡುತ್ತದೆ. ಆಂಜನೇಯ ಸ್ವಾಮಿಯ ಆರಾಧನೆ. ಪುರಾಣಗಳ ಪ್ರಕಾರ ಆಂಜನೇಯ ಸ್ವಾಮಿಯ ಭಕ್ತಾದಿಗಳಿಗೆ ತಾನು ಯಾವುದೇ ರೀತಿ ತೊಂದರೆಯನ್ನು ಕೊಡುವುದಿಲ್ಲ ಎಂದು ಶನೀಶ್ವರರು ವಾಗ್ದಾನವನ್ನು ನೀಡಿದ್ದಾರೆ. ಹಾಗಾಗಿಯೇ ಶನಿ ಅಮಾವಾಸ್ಯೆಯ ದಿನದಂದು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದು ಅತ್ಯಂತ ಪವಿತ್ರ ಮತ್ತು ಶನಿದೋಷಗಳಿಗೆ ಉತ್ತಮವಾದಂತಹ ಪರಿಹಾರವಾಗಿದೆ. ಈ ದಿನ ಹನುಮಾನ್ ಚಾಲೀಸ ಪಠಣ, ಸುಂದರಕಾಂಡ ಪಾರಾಯಣ, ಆಂಜನೇಯ ಸ್ವಾಮಿಯ ದೇಗುಲಗಳಿಗೆ ತೆರಳಿ ವೀಳ್ಯದೆಲೆಯ ಹಾರ, ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡುವ ಮೂಲಕ ಶನಿ ಅಮಾವಾಸ್ಯೆಯ ದಿನದಂದು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬಹುದು. ಶನಿ ಅಮಾವಾಸ್ಯೆ ಮತ್ತು ಶನಿ ಜಯಂತಿಯ ಮಹಾ ಸಂಯೋಗದ ಲಾಭಗಳು. ಶನಿ ಅಮಾವಾಸ್ಯೆ ಮತ್ತು ಶನಿ ಜಯಂತಿಯ ಮಹಾ ಸಂಯೋಗದ ಈ ಶನಿವಾರದ ಸುದಿನದಂದು ಈ ಭೂವಸುಂದರೆಯ ಮೇಲೆ ಶನಿದೇವರ ಪ್ರಭಾವ ಮತ್ತು ಶನಿದೇವರ ಕಾಸ್ಮಿಕ್ ಶಕ್ತಿ ಅತ್ಯಂತ ತೀವ್ರಗತಿಯಲ್ಲಿರುತ್ತದೆ. ಹಾಗಾಗಿ ಈ ದಿನ ಕೇವಲ 1 ಚಮಚ ಕಪ್ಪು ಎಳ್ಳನ್ನು ದಾನ ಮಾಡಿದರೂ ಅದು ಸಾಮಾನ್ಯ ದಿನಗಳಲ್ಲಿ ಮಾಡುವ 100 ಪೂಜೆಗಳಿಗೆ ಸಮನಾದಂತಹ ಪುಣ್ಯವನ್ನು ತಂದುಕೊಡುತ್ತದೆ. ಜಾತಕದಲ್ಲಿ 7ನೇ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿಯ ಪ್ರಭಾವ ಇರುವವರಿಗೆ ಶನಿ ಅಮಾವಾಸ್ಯೆ ಅಥವಾ ಶನಿ ಜಯಂತಿಯ ದಿನ ರಾಮಬಾಣದಂತಹ ದಿನ. ಈ ದಿನ ಮಾಡುವ ಪೂಜೆಯಿಂದ ಶನಿಯ ಪ್ರಭಾವವೆಲ್ಲ ಕಡಿಮೆಯಾಗುತ್ತದೆ. ಈ ಶನಿ ಜಯಂತಿ ಮತ್ತು ಶನಿ ಅಮಾವಾಸ್ಯೆಯ ದಿನ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡುವುದರಿಂದ ದೈಹಿಕ ರೋಗಗಳೆಲ್ಲ ದೂರವಾಗಿ ಆಯಸ್ಸು ವೃದ್ಧಿಯಾಗುತ್ತದೆ. ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನ ಪಿತೃದೇವತೆಗಳ ದಿನ. ಹಾಗಾಗಿಯೇ ಈ ದಿನ ಶನಿ ಆರಾಧನೆಯ ಜೊತೆ ಪಿತೃತರ್ಪಣ ಅಥವಾ ಶ್ರಾದ್ದ ಕಾರ್ಯಗಳನ್ನು ಮಾಡುವುದರಿಂದ ಪಿತೃದೋಷಗಳೆಲ್ಲ ಕಡಿಮೆಯಾಗಿ ವಂಶಾಭಿವೃದ್ಧಿಯಾಗುತ್ತದೆ. ಆತ್ಮೀಯರೇ, ಶನಿ ಅಮಾವಾಸ್ಯೆ
ಮತ್ತು ಶನಿ ಜಯಂತಿಯ ಮಹಾ ಸಂಯೋಗದ ದಿನದ ಹೊಸ್ತಿಲಿನಲ್ಲಿರುವಂತಹ ಈ ಸುಸಂದರ್ಭದಲ್ಲಿ ಶನಿ ಜಯಂತಿಯ ಮತ್ತು ಈ ಮಹಾ ಸಂಯೋಗದ ದಿನದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.